ಎಲ್ಲರಿಗೂ ಶುಭ ಸಂಜೆ. ನಾನು ಅಮ್ಮನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತಿದ್ದೇನೆ. ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಗೂ ಅಮ್ಮ ಮೂಲ ಕಾರಣ. ಅಮ್ಮನ ಪ್ರೀತಿಗಿಂತ ಬೇರೆ ಪ್ರೀತಿ ಇಲ್ಲ. ಅಮ್ಮನಿಗಿಂತ ಹೆಚ್ಚಿನ ಭದ್ರತೆ ಇಲ್ಲ. ಅಮ್ಮನು ಕೊಟ್ಟ ಪ್ರೀತಿ ಈ ಪ್ರಪಂಚದಲ್ಲಿ ಯಾರೂ ಕೊಡಲಾರರು. ಅಮ್ಮನು ಹಾಲು ಆಹಾರವನ್ನು ನೀಡುತ್ತಾಳೆ ಮತ್ತು ತನ್ನ ಮಗುವನ್ನು ಪ್ರೀತಿಯಿಂದ ಬೆಳೆಸುತ್ತಾಳೆ. ಅಮ್ಮನ ಋಣವನ್ನು ಎಷ್ಟು ಬಾರಿ ಜನಿಸಿದರೂ ತೀರಿಸಲಾರದು. ಅಮ್ಮ ನಿಮ್ಮೆಲ್ಲರಿಗೂ ಮೊದಲ ಗುರು. ನಮ್ಮ ಜೀವನದಲ್ಲಿ ಅಮೂಲ್ಯವಾದ ಪಾಠವನ್ನು ಕಲಿಸುವ ಗುರು ಅಮ್ಮ. ನಾವು ಬಾಲ್ಯದಲ್ಲಿ ಇರುವಾಗ ಪಾಠಗಳನ್ನು ಕಲಿಸುತ್ತಾಳೆ. ನಮ್ಮ ಭಾರತೀಯ ಸರ್ಕಾರವು ಮಾತೃದೇವೋಭವ, ಪಿತೃದೇವೋಭವ ಮತ್ತು ಆಚಾರ್ಯ ದೇವೋಭವ ಎಂದು ಅಮ್ಮನಿಗೆ ಮೊದಲ ಆದ್ಯತೆ ನೀಡಿದೆ. ಇಂದಿನ ಸಮಾಜದಲ್ಲಿ ವಯಸ್ಸಾದ ಪೋಷಕರನ್ನು ತಮ್ಮ ಮಕ್ಕಳು ದೂರ ಮಾಡುತ್ತಿದ್ದಾರೆ. ಇದು ದೊಡ್ಡ ಪಾಪ. ಅವರನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಮಾಧ್ಯಮದ ಜೊತೆಗಿಂತ ಈ ಕಾರ್ಯಕ್ರಮದ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ತಾಯಿಯು ಜಗತ್ತಿನ ದೇವರ ಮತ್ತೊಂದು ರೂಪ. ನಮ್ಮ ದುಃಖಗಳನ್ನು ತೆಗೆದುಕೊಂಡು ನಮ್ಮನ್ನು ಪ್ರೀತಿಸುವ ಮತ್ತು ಒಳ್ಳೆಯ ವ್ಯಕ್ತಿಯಾಗಿದ್ದಾಳೆ. ದೇವರು ಎಲ್ಲೆಡೆ. And once again, good evening. Respected CRP Madam, our school headmaster and my dear teacher, staff and friends. Today I am talking about mother. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಈ ರೀತಿ ನಮ್ಮ ಮಾತುಗಳು ಇರಬೇಕು ಎಂದು ಜಗಜ್ಯೋತಿ ಬಸವಣ್ಣನವರು ಹೇಳಿದ್ದಾರೆ. My mother is housewife. She is very loving and caring. She is very hard-working woman. She is also my best friend. My mother is the best gift of God to me. The one and one only visible God is Mother. Mother is a world. Mother is always good things about her child. Thank you. I would glad to say thank you for giving a chance to speak about mother. Thank you once again all of you. ನನ್ನ ಹೆಸರು ಅಲ್ಪತೋಳಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ನಾನು ಅಮ್ಮ ಬಗ್ಗೆ ನಾನು ಒಂದೆರಡು ಕವನಗಳನ್ನು ಹೇಳುತ್ತೇನೆ. ಅತಿಯಾದ ಪ್ರೀತಿ ತೋರಿಸುವವಳು ತಾಯಿ, ಬೇಕಾಗಿದ್ದನ್ನು ಮಾಡಿ ಉಣಿಸುವವಳು ತಾಯಿ, ಬೇಕು ಬೇಡುಗಳನ್ನು ತೀರಿಸುವವಳು ತಾಯಿ, ತಪ್ಪು ಮಾಡಿದರೆ ತಿದ್ದುವವಳು ತಾಯಿ, ಹೊಡೆದರೆ ಮತ್ತೆ ಪ್ರೀತಿ ತೋರಿಸುವವಳು ತಾಯಿ. ಯಾರ ಪ್ರೀತಿಗೂ ಸಮವಲ್ಲ ತಾಯಿ. ಅಮ್ಮ ಎಂದರೆ ಪದವಲ್ಲ, ಪದೇ ಪದೇ ಸಿಗುವ ವಸ್ತುವಲ್ಲ, ಕರೆದರೆ ಬರುವುದಿಲ್ಲ, ಅವಳನ್ನು ಕಳೆದುಕೊಂಡರೆ ಜೀವನವೇ ಇಲ್ಲ. ತನಗೂ ಏನನ್ನು ಬಯಸದವಳು, ಅವಳಿಗಾಗಿ ಏನನ್ನು ಕೂಡಿರದವಳು, ತನಗಿಲ್ಲವೆಂದರೂ ಕೊರಗದವಳು, ಸೋತಾಗ ಸದಾ ಜೊತೆಗೆ ನಿಂತವಳು, ನಮ್ಮ ನಗುವಲ್ಲೇ ತನ್ನ ಖುಷಿ ಕಂಡವಳು, ನಮಗಾಗಿಯೇ ಈ ಜೀವನವನ್ನು ಮೀಸಲಿಟ್ಟವಳು, ಅವಳೇ ನಮ್ಮ ಅಮ್ಮ. ಧನ್ಯವಾದಗಳು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತಿನ ವಿಷಯ ನನ್ನ ಅವ್ವ. ನಾನು ಶಾಲೆಗೆ ಹೋಗುವಾಗ ನನ್ನ ತಾಯಿ ನನಗೆ ಊಟ ನೀಡುತ್ತಾಳೆ ಹಾಗೂ ನನಗೆ ಟಿಫಿನ್ ಕಟ್ಟಿ ಕಳಿಸುತ್ತಾಳೆ ಮತ್ತು ಯಾವಾಗ ನಾನು ಎಲ್ಲಾದರೂ ಹೋದರೆ ನನ್ನ ತಾಯಿ ಬಹಳ ದುಃಖ ಪಡೆಯುತ್ತಾಳೆ. ಹಾಗೂ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಕನಕಕ್ಕಿ. ನನ್ನ ಅಮ್ಮ ಎಂದರೆ ನನಗೆ ಬಹಳ ಪ್ರೀತಿ. ಅಮ್ಮ ಮುಂಜಾನೆ ಬೇಗನೆ ಅಳುತ್ತಾಳೆ, ಮನೆ ಕೆಲಸ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸುತ್ತಾಳೆ. ಅಮ್ಮ ನನ್ನ ಬಗ್ಗೆ ಕಾಳಜಿ ವಹಿಸಿ ನನ್ನ ಕಲಿಕೆಗೆ ಸಹಾಯ ಮಾಡುತ್ತಾಳೆ. ಅಮ್ಮನನ್ನು ನಾನು ದೇವರೆಂದು ಭಾವಿಸುತ್ತೇನೆ. ಅಮ್ಮ ನನಗೆ ರುಚಿಕರವಾದ ಮತ್ತು ಆರೋಗ್ಯವಾದ ಅಡುಗೆ ಮಾಡುತ್ತಾರೆ. ಅಮ್ಮನನ್ನು ಎಲ್ಲರೂ ಗೌರವಿಸುತ್ತಾರೆ ಮತ್ತು ಪ್ರೀತಿಸುತ್ತಾರೆ. ಅಮ್ಮ ಮನೆಯನ್ನು ಮತ್ತು ನಮ್ಮ
ದೊಡ್ಡ ಕೃತಿ ಎಂದಿದ್ದರೆ